ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶಕ್ಕೆ ಅವರು ಮಾಡಿಸಿಕೊಂಡ ಪದ್ಧತಿ ಅನ್ನೋದು 40 ಅಡಿ ಬೃಂದಾವನ. ಅನೇಕರಿಗೆ ಇದು ಗೊತ್ತಿಲ್ಲ. ಕೆಳಗಡೆ ಭೂಮಿಯಿಂದ ಕೆಳಗಡೆ 40 ಅಡಿ ನೀರು ಬರಬೇಕು, ನೀರು ಗಂಗಾ ಬರಬೇಕು. ಅಲ್ಲಿಯ ತನಕ ಮೆಟ್ಲು ಮಾಡಿಸಿಕೊಂಡು ಬೃಂದಾವನದ ಕ್ರಮ ಹೇಗಿರಬೇಕು ಅಂತ ಮಾಡಿದ್ರು. ಇವತ್ತು ಬೃಂದಾವನದ ಈ ಪೀಸಲ್ಲ ಒಂದೇ ಪೀಸಲ್ಲ, 2-3 ಪೀಸುಗಳು. ಮೊದಲು ಕೂರ್ಮಾಸನ ಅಂತ ಮಾಡ್ತಾರೆ. ಕೂರ್ಮಾಸನದನ್ನು ಮುಚ್ಚುತ್ತಾರೆ. ಅದನ್ನ ಒಳಗಡೆ ರಾಯರು ಕೂತ ಮೇಲೆ ಹೇಳ್ತಾರೆ, ನಾನು ಧ್ಯಾನ ಮಾಡ್ತಾ ಇರ್ತೀನಿ, ನಿಮ್ಮ ಗುರುತಿಗಾಗಿ ಕೈಯಲ್ಲಿದ್ದ ಮಣಿ ನನ್ನ ಕೈಯಲ್ಲಿ ಬಿಡ್ತೀನಿ, ಉಸಿರು ಬಿಡೋದಿಲ್ಲ. ನಾನು ಹೀಗೆ 100 ವರ್ಷ ಇರಬಲ್ಲೆ, ಯೋಗದಿಂದ ಇರಬಲ್ಲರವರು. ರಾಯರು ಮೃತರಾಗಿದ್ದಾರೆ, ಮೃತರಾದ ಮೇಲೆ ಕಲ್ಲಿಟ್ಟಿದ್ದಾರೆ ಅನ್ನೋದಲ್ಲ, ಇವತ್ತಿಗೂ ಇದ್ದಾರೆ ರಾಯರು. ಒಳಗಡೆ ಜೀವಂತವಾಗಿದ್ದಾರೆ, ಮಾತಾಡ್ತಾರೆ ಅನೇಕರ ಜೊತೆಗೆ. ಯಾರ್ಯಾರೋ ಬರ್ಕೋತಾರೆ ಯೂಟ್ಯೂಬ್ಗಳಲ್ಲಿ ಕೆಳಗಡೆ ತಮ್ಮ ಮಹಿಮೆ ಹೇಳ್ಕೊಳ್ಳಿಕ್ಕೆ, ನಾ ರಾಯರ ನೋಡಿದೆ ಅಂತ. ಹಂಗೆಲ್ಲ ಕಾಣಿಸಲ್ಲ. ತುಂಬಾ ರಾಯರ ಬಗ್ಗೆ, ರಾಯರ ಶಾಸ್ತ್ರದ ಬಗ್ಗೆ ಓದಿದವರಿಗೆ ಮಾತ್ರ ರಾಯರ ಅನುಗ್ರಹವನ್ನು ಕೊಡ್ತಾರೆ. ಹಾಗೆ ಬೃಂದಾವನದ ರೆಡಿ ಮಾಡಿಕೊಂಡು ಮೆಟ್ಲು ಮಾಡಿ ಅಪ್ಪಣ್ಣನಿಗೆ ನಮ್ಮ ಶ್ರೇಷ್ಠನಾದ ದಿವಾನ ವೆಂಕಣ್ಣ ಅಳತಾ ನಿಂತಿದ್ದಾನೆ.